ಸೀರಿಯಲ್ ನಟ ವರುಣ್ ಆರಾಧ್ಯ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ. ಯುವತಿಯೋರ್ಗಳು ಕೊಟ್ಟಂತಹ ದೂರಿನ ಅನ್ವಯ ಕೇಸ್ ದಾಖಲಿಸಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ದೂರಿದು ಅನ್ನೋದರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ದೂರು ದಾಖಲಾಗ್ತಾ ಇದೆ. ಯುವತಿಯೊಬ್ಬರು ಕೊಟ್ಟಂತಹ ದೂರಿನ ಅನ್ವಯ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇರೋದು. ಖಾಸಗಿ ವಿಡಿಯೋ ಹಾಗೂ ಫೋಟೋವನ್ನ ವೈರಲ್ ಮಾಡ್ತೀನಿ ಅಂತ ಈ ಯುವಕ ಬೆದರಿಸ್ತಾ ಇದ್ನಂತೆ. ಬೃಂದಾವನ ಸೀರಿಯಲ್ನಲ್ಲಿ ವರುಣ್ ಆರಾಧ್ಯ ನಟಿಸಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪಾಪ್ಯುಲರ್, ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳಿ ತಮ್ಮ ವಿಡಿಯೋಗಳನ್ನ ರೀಲ್ಸ್ ಮೂಲಕ ಮಾಡ್ತಾ ಫೇಮಸ್ ಆಗಿರುವಂತಹ ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗ್ತಾ ಇದೆ. ಈತನ ಮೇಲಿರುವಂತಹ ಆರೋಪ, ಈತ ಯುವತಿಯೊಬ್ಬಳಿಗೆ ಖಾಸಗಿ ವಿಡಿಯೋ ಮತ್ತು ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ಬಸವೇಶ್ವರ ನಗರ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಕೇಸ್ ಕೂಡ ದಾಖಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಹರಿಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರುಣ್ ಆರಾಧ್ಯ ಈಗ ಕಾನೂನು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಕಾರಣ, ಅವರ ವಿರುದ್ಧ ಯುವತಿಯೊಬ್ಬರು ಸ್ಟೇಷನ್ ಮೆಟ್ಟಿಲು ಹತ್ತಿದ್ದಾರೆ. ತುಂಬಾ ದೊಡ್ಡ ಫಾಲೋವರ್ಸ್ನ ಸಂಖ್ಯೆ ಇದೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ವರುಣ್ ಆರಾಧ್ಯಗಿದೆ. ರೀಲ್ಸ್ ಮಾಡ್ತಾನೆ ಸೀರಿಯಲ್ನಲ್ಲಿ ನಟನೆಗೆ ಅವಕಾಶವನ್ನ ಗಿಟ್ಟಿಸಿಕೊಂಡ್ರು ಮತ್ತು ಬೃಂದಾವನ ಸೀರಿಯಲ್ನಲ್ಲಿ ಲೀಡ್ ಆಗಿ ಆಕ್ಟ್ ಮಾಡಿದ್ರು. ಬಹಳ ದೊಡ್ಡ ಪಾಪ್ಯುಲಾರಿಟಿಯನ್ನ ಹೊಂದಿದ್ದಂತಹ ನಟನ ವಿರುದ್ಧ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ವರುಣ್ ಆರಾಧ್ಯಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ವರುಣ್ ಆರಾಧ್ಯ ವಿರುದ್ಧ ಕಂಪ್ಲೇಂಟ್ ಕಾಪಿ ಕೂಡ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನೊಂದ ಯುವತಿ ಹೇಳಿರುವಂತಹ ವಿಚಾರಗಳು ಏನೇನು ಸೆಕ್ಷನ್ಸ್ನ ಅಡಿಯಲ್ಲಿ ಕೇಸ್ ದಾಖಲಾಗಿದೆ? FIR ಆಗಿರೋದ್ರಿಂದ ಆತನನ್ನ ಸ್ಟೇಷನ್ಗೆ ಕರೆಸುವಂತಹ ಕೆಲಸ, ವಶಕ್ಕೆ ಪಡೆಯೋ ಕೆಲಸ, ವಿಚಾರಣೆಗೆ ಒಳಪಡಿಸೋ ಕೆಲಸ ಆಗಿದೆಯಾ? ಮಮತಾ, ವರುಣ್ ಆರಾಧ್ಯ ಮೇಲೆ ಬೆಂಗಳೂರಿನ ವೆಸ್ಟ್ ಅಂದರೆ ಪಶ್ಚಿಮ ವಿಭಾಗದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸಿರುವಂಥದ್ದು. ನೊಂದ ಯುವತಿಯಿಂದ ಬೆಂಗಳೂರಿನ ಪಶ್ಚಿಮ ವಿಭಾಗದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಏನು ಕಾರಣ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ವರುಣ್ ಆರಾಧ್ಯ ಅವರು ನೊಂದ ಯುವತಿಗೆ ಒಂದಷ್ಟು ಖಾಸಗಿ ವಿಡಿಯೋ ಮತ್ತು ಫೋಟೋಗಳನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅನ್ನುವಂಥ ಬೆದರಿಕೆಯನ್ನು ಹಾಕ್ತಿದ್ರು ಅನ್ನುವಂಥ ಮಾಹಿತಿಯನ್ನು ಇಟ್ಕೊಂಡು FIR ಅನ್ನು ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಯುವತಿಯೊಬ್ಬರು ಕಳೆದ 4 ವರ್ಷಗಳಿಂದ ಆ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಿದ್ರು. ಇತ್ತೀಚೆಗೆ ಅವರಿಬ್ಬರ ನಡುವೆ ಬ್ರೇಕಪ್ ಆದ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವರುಣ್ ಆರಾಧ್ಯ ಏನಿದ್ದಾನೆ, ಬೇರೊಂದು ಯುವತಿಗೆ ಪ್ರೀತಿ ಮಾಡ್ತಿದ್ದಂಥ ವಿಚಾರ ಈಕೆಗೆ ಗೊತ್ತಾಗಿ ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೊಬ್ಬ ಯುವತಿಯ ಜೊತೆ ಇರುವಂಥ ಸಂಬಂಧವನ್ನು ತಿಳಿಸಿದರೆ ನಾನು ನಿಮ್ಮ ವಿರುದ್ಧ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮ್ಮ ಖಾಸಗಿ ವಿಡಿಯೋ ಮತ್ತು ಫೋಟೋಗಳನ್ನು ವೈರಲ್ ಮಾಡ್ತೀನಿ ಅಂತೇಳಿ ಬೆದರಿಕೆ ಹಾಕ್ತಿದ್ರು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಕಳೆದ 3 ದಿನಗಳ ಹಿಂದೆ ಪಶ್ಚಿಮ ವಿಭಾಗದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಈ ಸೀರಿಯಲ್ ನಟನಾಗಿರುವಂತಹ ವರುಣ್ ಆರಾಧ್ಯ ಮೇಲೆ FIR ಅನ್ನು ದಾಖಲಿಸಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. FIR ಆಗಿದೆ, ಸ್ಟೇಷನ್ಗೆ ಕರೆಸ್ಕೊಳ್ಬೇಕಾಗತ್ತೆ ಮತ್ತು ತೀರಾ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಮಹಿಳೆಯ ಘನತೆಗೆ ಧಕ್ಕೆ ಅನ್ನೋ ಸೆಕ್ಷನ್ಸ್ನ ಅಡಿಯಲ್ಲಿ ಅಟ್ರಾಕ್ಟ್ ಆಗುತ್ತೆ ಇಂಥ ಆರೋಪಗಳು ಸಾಮಾನ್ಯವಾಗಿ.